ಹಲೋ. ಈಗ ರಾತ್ರಿಯ ಹೊತ್ತಿಗೆ ನಾನೊಂದು ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ. ರಾತ್ರಿ ಹೆಚ್ಚಾಗಿ ತಿನ್ನೋದಿಲ್ಲ, ಆದರೆ ಮುಂಬೈಯಲ್ಲಿ ಹೆಚ್ಚಾಗಿ ಸೊಪ್ಪಿನ ಪಲ್ಯ ತಿಂತಾರೆ. ಇದು ನಿಮಗೆ ಗೊತ್ತಿರ್ಬೋದು, ಚೌಲಿ ಅಂತ. ಚೌಲಿ ಇದ್ರದ್ದು ಪಲ್ಯ ನಾನು ಒಂದು ಸಿಂಪಲ್ ಆಗಿ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಫ್ರೆಶ್ ಆಗಿ ತಂದೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಬೇಕಿನ್ನು. ಕಟ್ ಮಾಡಿ ಚೌಲಿ ಪಲ್ಯವನ್ನು ಮಾಡ್ತೀನಿ ನಾನು. ಇದರ ರೆಸಿಪಿಯನ್ನು ಮಾಡ್ತೀನಿ ನೋಡಿ, ನಿಮಗೆ ತೋರಿಸ್ತೀನಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ನನ್ನ ಬೆಲ್ಲದಿಂಗಲ್ ಚಾನಲನ್ನು ರೆಸಿಪಿಯನ್ನು ನೋಡಿ ಒಂದು ಇಷ್ಟ ಆದರೆ ವಿಡಿಯೋ ಫುಲ್ ನೋಡಿ ಹೈಪ್ ಕೊಡೋದನ್ನು ಖಂಡಿತ ಮರಿಬೇಡಿ ಆಯಿತಾ. ಲೆಟ್ಸ್ ಗೋ, ಸ್ಟಾರ್ಟ್ ಮಾಡುವ. ಇದನ್ನು ಕಟ್ ಮಾಡಿ ಇದಕ್ಕೆ ಏನೆಲ್ಲ ಬೇಕಂತ ರೆಡಿ ಮಾಡಿ ಆಮೇಲೆ ನಿಮ್ಮ ಒಟ್ಟಿಗೆ ನಾನು ಸಿಗ್ತೀನಿ ನೋಡಿ. ಇದು ಕಟ್ ಮಾಡಿ ಆಯಿತು. ಇಲ್ಲಿ ನಾನು ಒಂದು ಟೊಮೆಟೊ ತಗೊಂಡಿದ್ದೀನಿ, ಚೌಳಿ ಕಟ್ ಮಾಡಿದೆ. ಇದು ಒಂದು ಟೊಮೆಟೊ, ಹಾಗೆಯೇ ಒಂದು ಈರುಳ್ಳಿ, ಹಾಗೆಯೇ 4-5 ಹಸಿಮೆಣಸು. ಇದಕ್ಕೆ ಖಾರ ಏನು ಹಾಕಲಿಕ್ಕಿಲ್ಲ, ಹಸಿಮೆಣಸೆ ಹಾಕೋದು. ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ. ಮಾಡಲಿಕ್ಕೆ ಒಂದು ಪಲ್ಯ ಮಾಡಲಿಕ್ಕೆ ಒಂದು ಕಡಾಯಿ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕುವ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ನಾನು. ಜೀರಿಗೆ ಎಲ್ಲದಕ್ಕೂ ಹಾಕ್ತೀನಿ, ನಿಮ್ಗೆ ಗೊತ್ತು. ಸ್ವಲ್ಪ ಸಾಸಿವೆ, ಒಂದು 4 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಿಟ್ಟಿದ್ದೀನಿ. ನಿಮ್ಮ ಇಷ್ಟ ಪ್ರಕಾರ ನಾನು ಇದು ಈ ರೀತಿ ಮಾಡ್ತೀನಿ ಪಲ್ಯ. ತುಂಬ ಟೇಸ್ಟ್ ಆಗುತ್ತೆ. ಇದಕ್ಕೆ ನೀರಿನ ಅಂಶ ಸ್ವಲ್ಪನೂ ಸೇರಿಸ್ಲಿಕ್ಕಿಲ್ಲ. ಸ್ವಲ್ಪ ಕಾಯಿ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಹಾಕ್ಬೇಕಂತ ಇಲ್ಲ, ಆಪ್ಷನಲ್ ನಿಮಗೆ. ಯಾಕಂದರೆ ನಾವು ಹೆಚ್ಚಾಗಿ ಇದಕ್ಕೆ ಕರಿಬೇವು ಹಾಕೋದಿಲ್ಲ ಯಾವುದಕ್ಕೆ, ಸೊಪ್ಪು ಪಲ್ಯಕ್ಕೆಲ್ಲ. ನಾನು ಮಾರ್ನಿಂಗ್ ಬೆಂಡೆ ಪಲ್ಯ ಮಾಡಿದೆ, ಅದು ಖಾಲಿ ಆಯಿತು. ಅದಕ್ಕೆ ಈಗ ಟೊಮೆಟೊ ರಸಮ್ ಇದೆ, ಅದಕ್ಕೆ ಬೆಂಡೆ ಪಲ್ಯ ಮಾಡ್ತಾ ಇದ್ದೀನಿ. ಇದು ಚೌಲಿ ಮಾರ್ಕೆಟ್ಗೆ ಹೋಗಿ ಬಂದೆ. ಯಜಮಾನ್ರಿ ಇಲ್ಲ, ಮಾರ್ನಿಂಗ್ ಹೋದವರು ಇನ್ನೂ ಬಂದಿಲ್ಲ. ಅವರು 1:30 ಗಂಟೆ ರಾತ್ರಿಗೆ ಬರ್ತಾರೆ. ಅದಕ್ಕೆ ಅವರಿಗೆ ಪಾಪ ಬರುವಾಗ ಸ್ವಲ್ಪ ಆದರೂ ಏನಾದರೂ ಬೇಕಲ್ವಾ, ಅದಕ್ಕೆ ಈಗ ಮಾಡ್ತಿದ್ದೀನಿ. ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಟೊಮೆಟೊ ಅಷ್ಟೇ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಆಗುವಾಗನೇ ಸ್ವಲ್ಪ ಹೆಚ್ಚು ಉಪ್ಪು ಹಾಕಬೇಡಿ, ಟೇಸ್ಟ್ ಹೋಗುತ್ತೆ. ಸಾಕಷ್ಟು. ಬಾಜಿಗೆ ನಾವು ಯಾವಾಗಲೂ ಗ್ರೀನ್ ಸಬ್ಜಿ ಬಾಜಿ ಮಾಡ್ತೀವಿ ಅಲ್ವಾ, ಅವಾಗ ಸ್ವಲ್ಪ ಉಪ್ಪಿನ ಅಂಶ ಕಡಿಮೆ ಇರಬೇಕು ಅದರಲ್ಲಿ, ಆವಾಗಲೇ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ಹಲ್ದಿ ಹಾಕಿದ್ದೀನಿ. ನಾನು ಇದೇ ಥರ ಮಾಡೋದು, ನನಗೆ ತುಂಬ ಇಷ್ಟ ಆಗುತ್ತೆ. ಇದರೊಟ್ಟಿಗೆ ನಾನು ಈಗ ಬಾಜಿ ಕೂಡ ಹಾಕ್ತೀನಿ, ಕಟ್ ಮಾಡಿ ಇಟ್ಕೊಂಡಿದ್ದು. ಇದು ಚೌಳಿ ಅಂದರೆ ಎಲ್ಲ ಅಲಸಂಡೆಕಾಯಿ ಇರುತ್ತಲ್ವ, ಅಲಸಂಡೆ ಕೊಡು, ಅದರದ್ದು ಸೊಪ್ಪು ಅಂತಾರೆ ಇದಕ್ಕೆ. ಇಲ್ಲಿ ತುಂಬ ತಿಂತಾರೆ ಇಲ್ಲಿ. ಇದು ಇವಾಗ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಮುಂಚೆ ತಿನ್ನಲಿಕ್ಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಇವಾಗ ತಿಂತಾ ಇದ್ದೀನಿ ನಾನು. ತುಂಬ ಸೆಕೆ ಅಂತ ಅಡ್ಜಸ್ಟ್ಮೆಂಟ್ ಫ್ಯಾನ್ ಆನ್ ಮಾಡಿದ್ದೀನಿ, ಹಾಗೆ ಸೌಂಡು ಜಾಸ್ತಿ ಇದೆ. ನಿಮಗೆ ಸೆಕೆಯಲ್ಲಿ ಅಡುಗೆ ಕೋಣೆಯಲ್ಲಿ ಕೂರ್ಲಿಕ್ಕಾಗಲ್ಲ. ಇದಕ್ಕೆ ಇನ್ನು ಏನು ಹಾಕ್ಲಿಕ್ಕಿಲ್ಲ, ಹಸಿಮೆಣಸೆಲ್ಲ ಹಾಕಿದ್ದೀವಲ್ವ. ಇನ್ನು ಚೆನ್ನಾಗಿ ಬೆಂದ ಮೇಲೆ ತೆಂಗಿನ ತುರಿ ಏನೂ ಹಾಕೋದಿಲ್ಲ ನಾನು. ತುಂಬ ಇದು ಬೆಳ್ಳುಳ್ಳಿದು ಇದು ಚೆನ್ನಾಗಿ ಬೇಯಲಿ, ಆಮೇಲೆ ಮಿಕ್ಸಿ ಕೊಡುವ. ಈಗ ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದು ಹೇಗೆ ಆಗಿದೆ ಅಂತ ನೋಡುವ. ಈಗ ನೋಡಿ, ಅಷ್ಟು ಇದ್ದದ್ದು ಇಷ್ಟ ಆಯಿತು. ಬೆಂದಿದೆ ಚೆನ್ನಾಗಿ, ನೀರೆಲ್ಲ ಬಿಟ್ಟಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಇದು ಸಿಂಪಲ್ ಆಗಿ, ಇದು ನಾವು ಬೇಸಿಗೆ ಕಾಲದಲ್ಲೆಲ್ಲ ಇದನ್ನು ತಿನ್ನಬೇಕು. ಈ ಥರ ತರಕಾರಿಯನ್ನು ನಾವು ತಿಂದರೆ ದೇಹಕ್ಕೆ ತುಂಬ ಒಳ್ಳೆಯದು. ಈ ಥರ ಚಟ್ಪಟ್ಟಾಗಿ ಒಂದು 5 ನಿಮಿಷದಲ್ಲಿ ರೆಡಿಯಾಗುವಂಥದ್ದು ಚೌಳಿಕಾಯಿ ಪಲ್ಯವನ್ನು ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಅಲ್ಲಿವರೆಗೆ ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.